ಏನು ಡಾಕ್ಟ್ರೆ ಚಿಂತೆ ಮಾಡ್ತಾಯಿದ್ದೀರ ಅಂದ್ಕೊಂಡ. ಇಲ್ಲ ನಾನು ಏನು ಚಿಂತೆ ಮಾಡ್ತೀರಾ, ನನಗೇನು ಡಯಾಬಿಟಿಸ್ ಇಲ್ಲ. ಭಾಳ ಜನ ಪೇಷಂಟ್ಸು ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿರ್ತಾರೆ. ಡಯಾಬಿಟಿಸ್ ಬರೋಕ್ಕೆ ಮುಂಚೆ ಪ್ರೀ ಡಯಾಬಿಟಿಕ್ ಆದರೆ ಯಾವ ರೀತಿ ಬ್ಲಡ್ ಶುಗರ್ ಇದ್ದರೆ ಪ್ರೀ ಡಯಾಬಿಟಿಕ್ ಅಂತೀವಿ. 8 ಸಿಮ್ಟಮ್ಸ್ ಏನು ಡಯಾಬಿಟಿಸ್ ಬರೋಕ್ಕೆ ಮುಂಚೆ ಪ್ರೀ ಡಯಾಬಿಟಿಸಲ್ಲಿ 8 ಸಿಮ್ಟಮ್ಸ್ ಇದೆ. ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಏನು ಅನ್ನೋದು ವಿಷಯದಾಗೆಲ್ಲ ಡೀಟೇಲಾಗಿ ಹೇಳ್ತೀನಿ ಕೇಳ, ದಯವಿಟ್ಟು ನೋಡಿ. ಯಾಕೆಂತಂದರೆ ಡಯಾಬಿಟಿಸ್ ಬರೋರಿಗೆ ಭಾಳ ಜನ ನೋಡಿದ್ದೀನಿ, ಅಪ್ಪ ಅಮ್ಮಂಗೆ ಬಂದಿರುತ್ತೆ, ಅಜ್ಜಿ ತಾತಂಗೆ ಬಂದಿರುತ್ತೆ, ಇವರು ಫುಲ್ ಟೆನ್ಷನ್ ಇರ್ತಾರೆ, ಬೇಜಾರಲ್ಲಿ ದುಃಖ ಇರ್ತಾರೆ. ಡಾಕ್ಟ್ರೇ ನನಗೂ ಡಯಾಬಿಟಿಸ್ ಬಂದರೆ ಏನು ಮಾಡೋದು ನೋಡಿರ್ತಾರೆ, ಎಷ್ಟೊಂದು ಸಫರ್ ಆಗಿರ್ತಾರೆ, ಗ್ಯಾಂಗ್ರೀನ್ ಆಗಿರುತ್ತೆ, ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಕಣ್ಣಿಗೆ ಪ್ರಾಬ್ಲಮ್ ಆಗಿರುತ್ತೆ, ಭಾಳಷ್ಟು ಸಮಸ್ಯೆಗಳಿರುತ್ತೆ ಡಯಾಬಿಟಿಸ್ ಅವ್ರಿಗೆ. ಸೊ ಹಾಗಾಗಿ ಡಯಾಬಿಟಿಸ್ಗೆ ಮುಂಜಾಗ್ರತೆ ಏನು, ಬರೋಕ್ಕೆ ಮುಂಚೆ ಯಾವ ರೀತಿ ಡಯಾಬಿಟಿಸ್ ಮಾಡ್ಬೋದು, ಅದಕ್ಕೆ ಏನು ಟ್ರೀಟ್ಮೆಂಟ್ ತೊಗೋಬೇಕು, ಪ್ರಿಕಾಷನ್ಸ್ ಏನು ತೊಗೋಬೇಕೆಲ್ಲ ಡೀಟೇಲಾಗಿ ಹೇಳ್ತೀನಿ ಗೆಳೆಯರೆ. ತಾವೊಬ್ಬರೇ ನೋಡಿಬಿಡಿ, ಡಯಾಬಿಟಿಸ್ ಅವ್ರಿಗೆಲ್ಲ ವಿಡಿಯೋನ ಫಾರ್ವರ್ಡ್ ಮಾಡಿ ಅವರ ಮಕ್ಕಳು ಮೊಮ್ಮಕ್ಕಳು ಕೂಡ ನೋಡಲಿ, ಅರ್ಲಿ ಡಯಾಗ್ನೋಸ್ ಮಾಡ್ಕೊಳ್ಳಿ, ಮುಂದೆ ಜಾಸ್ತಿ ಆಗ್ದಂಗೆ ಡಯಾಬಿಟಿಸ್ ಕಂಟ್ರೋಲ್ ಮಾಡಂತೆ. ಆಲ್ ದ ಬೆಸ್ಟ್. ಗೆಳೆಯರೆ, ಪ್ರೀ ಡಯಾಬಿಟಿಕ್ ಏನಪ್ಪ ಅಂದರೆ ಡೆಫಿನೇಷನು ನೋಡಿ. ನಾರ್ಮಲಾಗಿ ಬ್ಲಡ್ ಶುಗರು ಫಾಸ್ಟಿಂಗ್ FBS ಅಂತೀವಲ್ಲ, FBS ಆ್ಯಂಡ್ PBS ಅಂತ ಹೇಳ್ತೀವಿ. FBS ಅಂದರೆ ಫಾಸ್ಟಿಂಗ್ ಬ್ಲಡ್ ಶುಗರ್, PBS ಅಂದರೆ ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್, ಊಟ ಆದಮೇಲೆ 2 ಅವರ್ಸ್ ಆದಮೇಲೆ ಮಾಡ್ತದನ್ನ ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಅಂತೀವಿ. ನಾರ್ಮಲಾಗಿ FBS ಅಷ್ಟೇ 70ರಿಂದ 100-110ವರೆಗೂ ನಾರ್ಮಲ್ ಅನ್ಕೋಬೋದು, ನಾರ್ಮಲ್ ಬ್ಲಡ್ ಶುಗರ್ FBS ಫಾಸ್ಟಿಂಗ್ ಬ್ಲಡ್ ಶುಗರ್. ಬಟ್ ಈ ಕಂಡೀಷನಲ್ಲಿ 100ರಿಂದ 125 ತನಕ ಇರುವಂಥ FBSನ ಅದನ್ನು ನಾವು ಪ್ರೀ ಡಯಾಬಿಟಿಕ್ ಅಂತ ಹೇಳ್ತೀವಿ. ಪ್ರೀ ಡಯಾಬಿಟಿಕ್ ಕಂಡೀಷನ್ ಅಂತ ಯಾಕೆ ಅಂದರೆ ಇನ್ನೂ ಡಯಾಬಿಟಿಸ್ ಬಂದಿಲ್ಲ, ಇಂಪೆಂಡಿಂಗ್ ಅಂತ ಹೇಳ್ಬೋದು, ಇನ್ನೇನು ಬರ್ಬೋದು, ಬರೋ ಚಾನ್ಸಸ್ ಇದೆ. ಇವಾಗಲೇ ಮುನ್ನೆಚ್ಚರಿಕೆಯಿಂದ ಇರಿ, ಎಚ್ಚರಿಕೆಯಿಂದ ಇರಿ. ಅಪ್ಪ ಅಮ್ಮನಿಗೆ ಶುಗರು ಇಷ್ಟು ಇತ್ತು, ಬ್ಲಡ್ ಶುಗರ್ ಚೆಕ್ ಮಾಡಿದ್ರೆ 100-125 ಬಂತು, ಅದನ್ನು HbA1c ಮಾಡ್ತೀವಿ. HbA1c ಕೂಡ ಅಷ್ಟೇ, ಅದು ಕೂಡ ನಿಮಗೆ ನಾರ್ಮಲಾಗಿ 5.7-6.4 5.7-6.4 ಹೊರಡಿದ್ರೆ ಕೂಡ ಅದಕ್ಕೂ ನಾವು ಪ್ರೀ ಡಯಾಬಿಟಿಕ್ ಅಂತ ಹೇಳ್ತೀವಿ. ಸೊ ಈ ವ್ಯಾಲ್ಯೂಸ್ ಬಂದಾಗ ನೀವು ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕು, ಡಯಾಬಿಟಿಸ್ ಆಗೋ ಚಾನ್ಸ್ ಇರುತ್ತೆ ಅನ್ನೋದಕ್ಕೆ ಇದಕ್ಕೆ ಪ್ರೀ ಡಯಾಬಿಟಿಕ್ ಕಂಡೀಷನ್ ಅಂತ ಹೇಳ್ತೀವಿ. ಈ ಥರ ಕಂಡೀಷನ್ ಇದ್ದಾಗ ಆರ್ಡಲ್ ಅಪ್ರೋಚ್ ಅಂತ ನಾನು ಹೇಳ್ತೀನಿ. ರೈಟ್ ಡಯಟ್, ರೈಟ್ ಎಕ್ಸಸೈಸ್, ರೈಟ್ ಲೈಫ್ ಸ್ಟೈಲ್. ಊಟ ತಿಂಡಿಯಲ್ಲಿ ಕಂಟ್ರೋಲ್ ಮಾಡಬೇಕು, ನಿಮಗೆಲ್ಲ ಶುಗರ್ ಗೊತ್ತೇ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡಬೇಕು. ಡಯಟಲ್ಲಿ ಎಕ್ಸಸೈಸ್ ರೆಗ್ಯುಲರ್ ಮಾಡಬೇಕು. ನಾನು ಎಕ್ಸಸೈಸ್ ಮಾಡೋದ್ರೆ ಯಾವ ರೀತಿ ಶುಗರ್ ಇಳ್ಕೋತ್ತೆ ಅಂತ ಒಂದು ವೀಡಿಯೋ ಮಾಡಿ ಖಂಡಿತ ನೋಡಿ. ಲೈಫ್ ಸ್ಟೈಲ್ ಕರೆಕ್ಟಾಗಿರಬೇಕು, ಊಟ ತಿಂಡಿ ಕರೆಕ್ಟ್ ಟೈಮ್ ತಿನ್ನಬೇಕು, ಸ್ಟ್ರೆಸ್ ಇರಬಾರ್ದು, ಸ್ಮೋಕಿಂಗ್ ಡ್ರಿಂಕ್ ಅವಾಯ್ಡ್ ಮಾಡೋದು. ಈ ರೀತಿಯನ್ನು ಪಾಲಿಸಿದ ಪ್ರೀ ಡಯಾಬಿಟಿಸ್ ವಾಪಸ್ ನಾರ್ಮಲ್ ಆಗೋ ಚಾನ್ಸ್ ಇದ್ದೇ ಇರುತ್ತೆ. ಯಾವ್ಯಾವ ವಿವರವಾಗಿ ನಾನು ಅದೆಲ್ಲ ಹೇಳ್ತೀನಿ ತಮಗೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಎರಡನೇದು ಅನ್ಎಕ್ಸ್ಪೆಕ್ಟ್ ಟೈರ್ಡ್ನೆಸ್ ಅಂತೀವಿ. ನಮಗೆ ಕಾರಣ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಸುಸ್ತಾಗ್ತಾ ಇರುತ್ತೆ, ಯಾವ್ದು ಮಾಡೋಕ್ಕೂ ಮನಸ್ಸಿಲ್ಲ, ಲೆಥಾರ್ಜಿ, ಒಂಥರ ಸುಸ್ತು, ಬೇಜಾರು, ಇದ್ದಕ್ಕಿದ್ದಂಗೆ ಸುಸ್ತಾಗುವಂಥದ್ದು, ಕಾರಣ ಗೊತ್ತಿಲ್ಲ. ಆ ರೀತಿಯ ಕಂಡೀಷನು ಒನ್ ಆಫ್ ದ ಸಿಮ್ಟಮ್ಸ್ ಅಂತ ಹೇಳ್ಬೋದು ಪ್ರೀ ಡಯಾಬಿಟಿಕ್ ಅವ್ರಿಗೆ. ಸೊ ಯಾಕಪ್ಪ ಆಗುತ್ತೆ ಅಂತಂದರೆ ನಾನು ಹೇಳ್ದಂಗೆ ಪ್ರೀ ಡಯಾಬಿಟಿಕ್ ಲೆವೆಲ್ ಸ್ವಲ್ಪ ಶುಗರ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ಸೊ ಶುಗರ್ನ ಎಫಿಷಿಯೆಂಟಾಗಿ ಬಾಡಿಲಿ ಉಪಯೋಗಿಸ್ಕೊಳ್ಳೋಕ್ಕಾಗ್ತಾ ಇರಲ್ಲ. ಒಂದು ಇನ್ಸುಲಿನ್ ಕಡಿಮೆ ಇರ್ಬೋದು, ಗ್ಲುಕೋಸ್ ಲೆವೆಲ್ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಮಸಲ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆವಾಗ ಈ ರೀತಿಯ ಸಿಮ್ಟಮ್ಸ್ ಅನ್ಎಕ್ಸ್ಪ್ಲೈನ್ ಟೈರ್ಡ್ನೆಸ್ ಅಂತ ಹೇಳ್ತೀವಿ. ಈ ಥರ ಆಗುತ್ತೆ ಕೇಳಿದ್ರೆ ಟ್ರೀಟ್ಮೆಂಟ್ ಏನಪ್ಪ ಅಂತಂದರೆ ಒಂದ್ಸಲ ಬ್ಲಡ್ ಚೆಕ್ ಶುರು ಮಾಡೋದು ಗೊತ್ತಾದ ಎಷ್ಟು ಲೆವೆಲ್ ಇದೆ ಅಂತ. ಬೇಕಾಗಿರುವಂಥ ಕೆಲಸದಲ್ಲಿ ತೀರಾ ಜಾಸ್ತಿ ಇದೆ ಕೆಲಸ ಟ್ರೀಟ್ಮೆಂಟ್ ಕೂಡ ಬೇಕಾಗ್ಬೋದು, ಮೆಡಿಕೇಷನ್ಸು. ಇಲ್ಲ ಅಂದರೆ ನಾನು ಹೇಳ್ದಂಗೆ ಊಟ ತಿಂಡಿ ಕಂಟ್ರೋಲ್ ಮಾಡುವಂಥದ್ದು, ಎಕ್ಸಸೈಸ್ ಮಾಡುವಂಥದ್ದು, ಇವೆಲ್ಲ ಮಾಡೋದ್ರಿಂದ ಆ ಪ್ರೀ ಡಯಾಬಿಟಿಕ್ ಇರೋಂಥ ಶುಗರ್ ನಾರ್ಮಲ್ ರೇಂಜ್ ತರ್ಬೋದು. ಎಕ್ಸಸೈಸ್ ಮಾಡಿ, ಜೊತೆಗೆ ಸ್ವಲ್ಪ ಮೆಡಿಟೇಷನು, ಧ್ಯಾನ ಎಲ್ಲ ಮಾಡಿ ಮನಸ್ಸನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ, ಮೂಡ್ನ ಚೆನ್ನಾಗಿ ಮೇಂಟೈನ್ ಮಾಡೋದ್ರಿಂದ, ಮೈಂಡ್ಫುಲ್ನೆಸ್ ಅಂತೀವಿ. ಮೈಂಡ್ಫುಲ್ನೆಸ್ ಕೆಲವು ಮೆಡಿಟೇಷನ್ಸ್ ಮಾಡಿದಾಗ ಖಂಡಿತವಾಗೂ ಈ ಸ್ಟೇಜ್ನ ಕಂಟ್ರೋಲ್ ಮಾಡೋದು ಗೆಳೆಯರೆ. ಮೂರನೇದು ಯಾವುದೋ ಗಾಯ ಆಗುತ್ತೆ ನೋಡಿ, ನಿಧಾನಕ್ಕೆ ಹೀಲಾಗುತ್ತೆ, ಬೇಗ ಹೀಲಾಗಲ್ಲ, ಮತ್ತು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ನಾನು ಆರ್ಥೋಪೆಡಿಕ್ ಸರ್ಜನ್ನು, ನಾವು ಆಪ್ರೇಷನ್ ಮಾಡೋಕ್ಕೆ ಮುಂಚೆ ಡಯಾಬಿಟಿಸ್ ಇದ್ದರೆ ಡಯಾಬಿಟಿಸ್ನ ಕಂಟ್ರೋಲ್ ತಂದು ನಾರ್ಮಲ್ ರೇಂಜ್ ಮೇಲೆ ಆಪ್ರೇಷನ್ ಮಾಡೋದು. ಎಮರ್ಜೆನ್ಸಿ ಇದ್ದರೆ ಬೇರೆ, ಓಪನ್ ಫ್ರ್ಯಾಕ್ಚರ್ಸ್ ಆಗಿರುತ್ತೆ, ಪಾಲಿಟ್ರಾಮಾ ಅಂತ ಮಾಡಲೇಬೇಕಾಗುತ್ತೆ. ಅವಾಗಲೂ ಇನ್ಸುಲಿನ್ ಶುರು ಮಾಡಿ ನಾವು ನಾರ್ಮಲ್ ಮಾಡ್ಕೋತೀವಿ. ಯಾವುದು ಪ್ಲ್ಯಾನ್ ಸರ್ಜರೀಸ್ ಇರುತ್ತಲ್ಲ, 2 ಥರ ಸರ್ಜರೀಸ್ ಇದೆ. ಒಂದು ಎಮರ್ಜೆನ್ಸಿ ಸರ್ಜರೀಸು, ಇನ್ನೊಂದು ಪ್ಲ್ಯಾನ್ ಸರ್ಜರಿ, ಸೆಲೆಕ್ಟಿವ್ ಸರ್ಜರೀಸ್ ಅಂತ ಹೇಳ್ತೀವಿ. ಆ ಥರ ಸರ್ಜರೀಸ್ ಇದ್ದಾಗ ಟೋಟಲಿ ರಿಪ್ಲೇಸ್ಮೆಂಟ್ ಮಾಡ್ತೀವಿ, ಟೋಟಲಿ ರಿಪ್ಲೇಸ್ ಮಾಡ್ತೀವಿ, ಸ್ಪೈನ್ ಆಪ್ರೇಷನ್ಸ್ ಮಾಡ್ತೀವಿ. ಇಂಥ ಆಪ್ರೇಷನ್ಸ್ ಮಾಡುವಾಗ ನಾವು ಶುಗರ್ ಲೆವೆಲ್ ಆದಷ್ಟು ನಾರ್ಮಲ್ ಇತ್ತಂದು ಆಮೇಲೆ ಆಪ್ರೇಷನ್ ಮಾಡೋಂಥ. ಯಾಕೆಂದರೆ ಹೂಂಡ್ ಚೆನ್ನಾಗಿ ಹೀಲಾಗಬೇಕು, ಹೂಂಡ್ ಇನ್ಫೆಕ್ಷನ್ ಆಗಬಾರ್ದು ಅಂತ. ಸೊ ಈ ಥರ ಪ್ರೀ ಡಯಾಬಿಟಿಕ್ ಇರೋರಿಗೆ ಹೂಂಡ್ ಹೀಲಾಗೋದು ಸ್ವಲ್ಪ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ. ಈ ಥರ ಆದಾಗ ಸ್ವಲ್ಪ ನೀವು ಎಚ್ಚೆತ್ಕೋಬೇಕು. ಏನೋ ಶುಗರ್ ಚಾನ್ಸ್ ಇದೆಯಾ, ಪಾಸಿಟಿವ್ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಖಂಡಿತ ಒಂದ್ಸಲ ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಹೂಂಡ್ ಹೀಲಿಂಗ್ಗೆ ನಿಮ್ಮ ರೆಗ್ಯುಲರ್ ಡಾಕ್ಟರ್ ತೋರಿಸಿ ಕ್ಲೀನಾಗಿ ACT ಪ್ರಿಕಾಷನ್ಸ್ ತೊಗೊಂಡು ಗ್ಲೌಸ್ ಹಾಕೊಂಡು ನೀಟಾಗಿ ಡ್ರೆಸ್ಸಿಂಗ್ ಮಾಡ್ತಾರೆ. ಅವಶ್ಯಕತೆ ಆ್ಯಂಟಿಬಯೋಟಿಕ್ಸ್ ಕೂಡ ಕೊಡಬೇಕಾಗುತ್ತೆ. ಹೀಲಿಂಗ್ ಕೂಡ ಕೆಲವು ಒಳ್ಳೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರೆ ಹೂಂಡ್ ಹೀಲ್ ಆಗುತ್ತೆ. ಹೂಂಡ್ ಚೆನ್ನಾಗಿ ಹೀಲ್ ಆಗ್ತಿಲ್ಲ ಅಂದಾಗ ಸ್ವಲ್ಪ ತಲೆ ಒಳಗೆ ಐಡಿಯಾ ಬರಲಿ ಶುಗರ್ ಇರ್ಬೋದಾ ಅಂತ. 4ನೇದು ಪಾಲಿಫೇಜಿಯಾ ಹಂಗರ್, ಎಕ್ಸೆಸಿವ್ ಹಂಗರ್ ಆ್ಯಂಡ್ ಎಕ್ಸೆಸಿವ್ ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಗೇನ್ ಅಂತ ಹೇಳ್ತೀವಿ. ನೋಡಿ 3 ಥರ ಪಾಲಿ ಅಂತೇಳಿ. ಒಂದು ಪಾಲಿಫೇಜಿಯಾ,
ಎಕ್ಸೆಸಿವ್ ಹಸಿವೆ ಆಗ್ತಾ ಇರುತ್ತೆ, ಜಾಸ್ತಿ ಊಟ ಮಾಡ್ತಿತ್ತು ಪ್ರೀ ಡಯಾಬಿಟಿಕ್ ಪಾಲಿಫೇಜಿಯಾ ಅಂತ ಹೇಳ್ತೀವಿ. ನೆಕ್ಸ್ಟು ಪಾಲಿಯೂರಿಯಾ ಅಂತ, ಒಂದಕ್ಕೆ ಜಾಸ್ತಿ ಹೋಗ್ತಾರೆ, ಪದೇ ಹೋಗ್ತಾರೆ, ಮಧ್ಯರಾತ್ರಿ ಎದ್ದು ಹೋಗ್ತಾ ಇರ್ತಾರೆ, ಪದೇ ಫ್ರೀಕ್ವೆನ್ಸಿ ಬಾತ್ರೂಮ್ಗೆ ಹೋಗುವಂಥದ್ದು, ವಾಶ್ರೂಮ್ಗೆ ಹೋಗುವಂಥದ್ದು, ನಂಬರ್ 1ಗೆ ಹೋಗುವಂಥದ್ದು ಜಾಸ್ತಿ, ಅದಕ್ಕೆ ಪಾಲಿಯೂರಿಯಾ ಅಂತೀವಿ. ನೆಕ್ಸ್ಟ್ ಪಾಲಿಡಿಪ್ಸಿ ಅಂತ, ಎಕ್ಸೆಸಿವ್ ನೀರು ಜಾಸ್ತಿ ಕುಡಿಬೇಕಾಗತ್ತೆ. ಈ ರೀತಿ ಕಂಡೀಷನ್ದು ಕೂಡ ಡಯಾಬಿಟಿಸ್ ಪ್ರೀ ಡಯಾಬಿಟಿಕ್ ಅಥವಾ ಡಯಾಬಿಟಿಕ್ ಇರೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ತಾವು ಅದಕ್ಕೆ ಗಮನ ಕೊಡಬೇಕಾಗುತ್ತೆ ಗೆಳೆಯರೆ. ನಾನು ಹೇಳ್ದಂಗೆ ಆ ಶುಗರ್ ಇರುತ್ತೆ, ಅದು ಸರಿಯಾಗಿ ಮ್ಯಾನೇಜ್ ಆಗ್ತಿರಲ್ಲ. ಅವಾಗೇನಾಗುತ್ತೆ, ಬ್ರೈನ್ಗೆ ಮೆಸೇಜ್ ಹೋಗುತ್ತೆ, ಹಸಿವೆ, ಶುಗರ್ ಲೆವೆಲ್ ಕಡಿಮೆ ಇದೆ, ತಿನ್ನಿ ಅಂತ. ಅವಾಗ ಪಾಲಿಫೇಜಿಯಾ ಜಾಸ್ತಿ ತಿನ್ನೋಕ್ಕೆ ಶುರು ಮಾಡುತ್ತೆ. ಅವಾಗ ಅನ್ಎಕ್ಸ್ಪೆಕ್ಟೆಡ್ ವೆಯ್ಟ್ ಕೂಡ ಜಾಸ್ತಿ ಆಗಿಬಿಡುತ್ತೆ. ಇದ್ದಕ್ಕಿದ್ದಂಗೆ ತೂಕ ಜಾಸ್ತಿ ಆಗುವಂಥ ಒಬೆಸಿಟಿ ಆಗುವಂಥ ಆಗುತ್ತೆ. ಸೊ ಟ್ರೀಟ್ಮೆಂಟ್ ಸಿಂಪಲ್, ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಯಾವ ಲೆವೆಲ್ ಇದೆ ನೋಡಿ, ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಆಗ್ಬೋದು. ವೆಯ್ಟ್ ಗೇನ್ಗೆ ನಾನು ತೂಕ ಕಡಿಮೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ತೂಕ ಜಾಸ್ತಿ ಇದ್ದರೆ ದೊಡ್ಡ ಒಂದು ಪಾರ್ಟಿ ಅರೇಂಜ್ ಮಾಡಿ ಎಲ್ಲ ಕಾಯಿಲೆಗೂ ಔತಣ ಕೂಟ ಅರೇಂಜ್ ಮಾಡಿ ಇನ್ವಿಟೇಷನ್ ಕೊಟ್ಟಂಗೆ ಅಲ್ವಾ. ನಿಮ್ಗೆ ಡಯಾಬಿಟೀಸ್ ಇರ್ಬೋದು, ಹೈಪರ್ಟೆನ್ಷನ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಆರ್ಥೋಪೆಡಿಕ್ ಸರ್ಜನ್, ಬೆನ್ನು ನೋವು, ಮಂಡಿ ನೋವು, ಹಿಂಡಿ ನೋವು, ಎಲ್ಲ ಕಾರಣಗಳಿಗೂ ವೆಯ್ಟ್ ಜಾಸ್ತಿ ಇರೋದೇ ಒಂದು ಮುಖ್ಯವಾದ ಕಾರಣ ಅಂತ. ಹಾಗೆ ವೆಯ್ಟ್ನ ದಯವಿಟ್ಟು ಕಂಟ್ರೋಲ್ ಇಟ್ಕೊಂಡ್ರೆ ನೀವು ಒಂದು ವೇಳೆ ಡಯಾಬಿಟಿಸ್ ಇದ್ದರೂ ಕಂಟ್ರೋಲಿಗೆ ಬರುತ್ತೆ. ಜೊತೆಗೆ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿದ್ದು ಕೂಡ ಭಾಳ ಅನುಕೂಲ ಆಗುತ್ತೆ ವೆಯ್ಟ್ ಕಂಟ್ರೋಲ್ ಇದ್ದಷ್ಟು. ಅಷ್ಟು ವೆಯ್ಟ್ ಕಂಟ್ರೋಲ್ ಇಟ್ಕೊಳ್ಳೋದು ಭಾಳ ಒಳ್ಳೆಯದು. 5ನೇದು ಬಂದು ಪಾಲಿಯೂರಿಯಾ ಆ್ಯಂಡ್ ಪಾಲಿಡಿಪ್ಸಿಯಾ ಅಂತ ಹೇಳ್ತೀವಿ. ನೋಡಿ, ನಾನು ಹೇಳ್ದಂಗೆ ಪ್ರೀ ಡಯಾಬಿಟಿಕ್ ಕಂಡೀಷನ್ ಡಯಾಬಿಟಿಸ್ ಏನಂತ ಎಕ್ಸೆಸ್ಸಾಗಿ ನೀರು ಕುಡಿತಾ ಇರಬೇಕಾಗತ್ತೆ. ಪಾಲಿಡಿಪ್ಸಿಯಾ ಅಂತ, ನೀರು ಜಾಸ್ತಿ ಕುಡಿಬೇಕು, ಬಾರಿಕೆ ಆಗ್ತಾ ಇರುತ್ತೆ, ನೀರು ಜಾಸ್ತಿ ಕುಡಿತಾ ಇರ್ತೀವಿ. ಜಾಸ್ತಿ ನೀರು ಕುಡಿದಷ್ಟು ಆಟೋಮೆಟಿಕ್ಕಾಗಿ ಪಾಲಿಯೂರಿಯಾ ಅಂತ, ಎಕ್ಸೆಸ್ ಆಫ್ ಯೂರಿನ್ನು ಹೋಗ್ತಾ ಇರುತ್ತೆ. ಒಂದಕ್ಕೆ ಜಾಸ್ತಿ ಯಾವಾಗ ಪದೇ ಎದ್ದು ಹೋಗ್ತಾ ಇರ್ತಾರೆ, ಒಂದಕ್ಕೆ ಹೋಗ್ತಾ ಇರ್ತಾರೆ. ನನಗೆ ಇವಾಗ ನೆನಪಿಸ್ತಾನೆ, ಪ್ರೊಫೆಸರ್ ಇದ್ದಾರೆ ಆರ್ಥೋಪೆಡಿಕ್ ಸರ್ಜನು, ಅವರು ಪಾಪ ಶುಗರ್ ಅಪ್ಪ ಅಮ್ಮಂಗೆ ಇಬ್ಬರಿಗೂ ಇತ್ತು. ಸೊ ಅವರು ತಮ್ಮ ಕನ್ಸಲ್ಟೇಷನ್ ರೂಮಲ್ಲೇ ಒಂದು ಮಾಡಿಟ್ಕೊಂಡ್ಬಿಟ್ಟಿದ್ರು ಟ್ಯಾಲೆಂಟ್, ಯಾಕೆಂದರೆ ಪದೇ ಹೋಗ್ತಾ ಇರಬೇಕಂತಪ್ಪ ಅನ್ನೋ ಕಾರಣಕ್ಕೆ. ಸೊ ಹಾಗೆ ಆ ರೀತಿ ಪಾಲಿಯೂರಿಯಾ ಇದ್ದೇ ಇರುತ್ತೆ. ಸೊ ಜಾಸ್ತಿ ಯೂರಿನೇಷನ್ಗೆ ಹೋಗ್ತಾ ಇರ್ತಾರೆ ಪದೇ. ಆ ಥರ ಇದ್ರೂ ಕೂಡ ಪ್ರೀ ಡಯಾಬಿಟಿಕ್ ಅಂತ ಹೇಳ್ತೀವಿ. ಯಾಕೆ ಆ ಥರ ಎಕ್ಸೆಸ್ಸಾಗಿ ಹೋಗ್ತಾ ಇದ್ದರೆ ಬಾಡಿಯಲ್ಲಿ ನಿಮಗೆ ಕಿಡ್ನಿ ಮೇಲೆ ಜಾಸ್ತಿ ಲೋಡ್ ಬೀಳುತ್ತೆ, ಗ್ಲೂಕೋಸ್ ಜಾಸ್ತಿ ರಿಟೈನ್ ಮಾಡಬೇಕಾಗುತ್ತೆ, ಗ್ಲೂಕೋಸ್ ಇದಾಗ್ತಾ ಇದ್ದಾಗ. ಸೊ ಹಾಗೆ ಅದು ಎಕ್ಸೆಸ್ ಆಫ್ ಯೂರಿನ ಸೆಕ್ರೆಟ್ ಮಾಡಬೇಕಾಗುತ್ತೆ. ಸೊ ಹಾಗೆ ಈ ಥರ ಕಂಡೀಷನ್ಲಿದ್ದಾಗ ಅಷ್ಟು ಬೇಗ ಯೂರಿನ್ ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಬೇಕು ಟ್ರೀಟ್ಮೆಂಟ್ ಬೇಗ ಶುರು ಮಾಡ್ಕೊಳ್ಳಿ. 6ನೇದು ಬಂದುಬಿಟ್ಟು ಟಿಂಗ್ಲಿಂಗ್ ಆ್ಯಂಡ್ ನಮ್ನೆಸ್ ಸೆನ್ಸೇಷನ್ ಅಂತೀವಿ. ಕೈ ಬೆರಳುಗಳ ಇದು ಪಾದದಲ್ಲೆಲ್ಲ ಹುರಿ ಆಗೋದು, ನಮ್ನೆಸ್ಸು, ಮುಟ್ಟೆ ಸರಿಯಾಗಿ ಗೊತ್ತಲ್ಲ, ಜವ್ ಹಿಡಿಯೋದು, ಮರಗಡ್ದಂಗೆ ಆಗೋದು, ಟಿಂಗ್ಲಿಂಗ್ಸ್, ನಮ್ನೆಸ್, ಪಿನ್ಸ್ ಆ್ಯಂಡ್ ನೀಡಲ್ಸ್ ಅಂತೀವಿ, ಅಥವಾ ಇರುವೆ ಅಡ್ದಾಡ್ದಂಗೆ ಆಗುವಂಥ ಈ ಥರ ಎಲ್ಲ ಸಿಂಪ್ಟಮ್ಸು ಕೈಯಲ್ಲಿ ಮತ್ತು ಪಾದದಲ್ಲಿ. ಇದು ಕೂಡ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ ಗೆಳೆಯರೆ. ಡಯಾಬಿಟಿಸ್ ಅನ್ಕಂಟ್ರೋಲ್ ಡಯಾಬಿಟಿಸ್ ಅಥವಾ ಕಂಟ್ರೋಲು ಆಗದೆ ಲಾಂಗ್ ಟರ್ಮ್ ಡಯಾಬಿಟಿಸ್ ಇತ್ತು, ಇವನ್ ಪ್ರೀ ಡಯಾಬಿಟಿಕ್ ಕಂಡೀಷನ್ ಕೂಡ ಕೆಲಸ ನರ್ವ್ಸ್ ಡ್ಯಾಮೇಜ್ ಆಗಿಬಿಡುತ್ತೆ. ಅದಕ್ಕೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ನೋಡಿ, ಡಯಾಬಿಟಿಸ್ ಸಿಸ್ಟಮಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಡಯಾಬಿಟಿಕ್ ನ್ಯೂರೋಪತಿ ನರ್ವ್ಸ್ ಡ್ಯಾಮೇಜ್ ಆಗ್ಬೋದು, ಡಯಾಬಿಟಿಕ್ ವ್ಯಾಸ್ಕ್ಯುಲೋಪತಿ ಅಂತೀವಿ, ವೆಸಲ್ಸ್ ಡ್ಯಾಮೇಜ್ ಆಗ್ಬೋದು, ಡಯಾಬಿಟಿಕ್ ಹಾರ್ಟ್ಗೆ ಎಫೆಕ್ಟ್ ಆಗ್ಬೋದು, ಕಿಡ್ನೀಸ್ಗೆ ಎಫೆಕ್ಟ್, ಡಯಾಬಿಟಿಕ್ ನೆಫ್ರೋಪತಿ ಅಂತೀವಿ. ಸೊ ಇಟ್ಸ್ ಎ ಸಿಸ್ಟಮಿಕ್ ಡಿಸಾರ್ಡರ್. ಹಂಗಾಗಿ ಡಯಾಬಿಟಿಸ್ನ ಬರ್ದೇ ಥರ ನೋಡ್ಕೊಳ್ಳೋದು ಭಾಳ ಜಾಣತನ. ಅದರೊಳ್ಳೆ ಬಂದರೂ ಕರೆಕ್ಟಾಗಿ ಕಂಟ್ರೋಲ್ ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ನಮ್ಮ ಪ್ರೊಫೆಸರ್ ಯಾವಾಗಲೂ ಹೇಳ್ತಾರೆ ನೋಡಿ, ಶುಗರ್ ಇರೋರಿಗೆ ಸಪೋಸ್ ಯಾವುದೋ ಒಂದು ಸರ್ಕಸಲ್ಲಿ ಒಂದು ಹುಲಿ ಇಟ್ಕೊಳ್ಳಿ, ಅದನ್ನು ಪಳಗಿಸಿ ಕ್ಲೀನಾಗಿ ಕೇಜಲ್ಲಿ ಇಟ್ಬಿಡ್ತೀನಿ ಅಂದ್ಕೊಳ್ಳಿ, ಅದು ನೀವು ಫ್ಯಾಮಿಲಿ ಎಲ್ಲ ಮಕ್ಕಳ ಕರ್ಕೊಂಡು ಅದನ್ನು ಹೋಗಿ ನೋಡ್ಬೋದು, ಏನೂ ಸಮಸ್ಯೆ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಅದೇ ಕಂಟ್ರೋಲ್ ಇರಲಿಲ್ಲ ಅಂದ್ಕೊಳ್ಳಿ, ಈಚೆ ಬಂತು ಅಂದ್ಕೊಳ್ಳಿ, ನಿಮ್ಮನ್ನು ಅಟ್ಯಾಕ್ ಮಾಡುತ್ತೆ, ನಿಮ್ಗೆ ಸಾಯಿಸ್ಬೋದು, ನಿಮಗೆ ಗಾಯ ಮಾಡೋದು, ಏನು ಬೇಕಾದ್ರೆ ಮಾಡೋದು. ಅದೇ ರೀತಿ ಶುಗರ್ ಕೂಡ ನೀವು ಕರೆಕ್ಟಾಗಿ ಕಂಟ್ರೋಲ್ ಇಟ್ಕೊಂಬಿಟ್ರೆ ನಾರ್ಮಲ್ ರೇಂಜಲ್ಲಿ ಮೇಂಟೈನ್ ಆಗೋದು. ಈ ಥರ ಆಗೋದು ಕಾಂಪ್ಲಿಕೇಶನ್ಸು, ಡಯಾಬಿಟಿಸ್ ನ್ಯೂರೋಪತಿ ಆಗಲಿ, ನೆಫ್ರೋಪತಿ ಅವೆಲ್ಲ ಕಂಡೀಷನ್ ಅವಾಯ್ಡ್ ಆಗುತ್ತೆ. ಈ ಥರ ಸೆನ್ಸೇಷನ್ ಇದೆ, ಟಿಂಗ್ಲಿಂಗ್ ಸೆನ್ಸೇಷನ್ ಇದೆ, ನಮ್ನೆಸ್ ಇದೆ, ಜೋವಿಡಿದೆ ಅಂದರೆ ದಯವಿಟ್ಟು ಒಂದ್ಸರಿ ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳಿ. ನುರಿತ ವೈದ್ಯರು ನೋಡ್ಕೊಂಡು ಅದಕ್ಕೆ ಶುಗರ್ ಬೇಗ ಟ್ರೀಟ್ಮೆಂಟ್ ಶುರು ಮಾಡೋದು. ನ್ಯೂರೋಪತಿ ಅಂದರೆ ನರ್ವ್ ಪರ್ಮನೆಂಟ್ ಡ್ಯಾಮೇಜ್ ಆಗೋದು, ಕೆಲಸದಲ್ಲಿ ಪರ್ಮನೆಂಟ್ ಡ್ಯಾಮೇಜ್ ಆಗಿಬಿಡ್ಬೋದು. ಬಿಗಿನಿಂಗಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಹಾಕ್ಬಿಟ್ಟು ನಾನು ಈ ಥರ ನಮ್ನೆಸ್ಗೆ ಅಂತಲೇ ಒಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ, ಈ ಟಿಂಗ್ಲಿಂಗ್ ನಮ್ನೆಸ್ ಬಗ್ಗೆ, ಡಯಾಬಿಟಿಸ್ ನ್ಯೂರೋಪತಿ ಬಗ್ಗೆನೇ. ಸಾಧಾರಣ 5 ಲಕ್ಷಕ್ಕೂ ಹೆಚ್ಚು ಯೂಸ್ ಆಗಿದೆ. ದಯವಿಟ್ಟು ಅದನ್ನು ಎಂಡ್ ವಿಡಿಯೋ ಹಾಕಿದ್ದು, ಈ ವಿಡಿಯೋ ಕೂಡ ತಾವು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಗೆಳೆಯರೆ. ಕೆಲವರಿಗೆ 7ನೇದು ಬಂದು ಡೈಜೆಷನ್ ಸಂಬಂಧಪಟ್ಟಂಗೆ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಗೆ. ನೋಡಿ, ಡಯಾಬಿಟಿಕ್ ನ್ಯೂರೋಪತಿ ಹೇಳಿದ್ರೆ ಅದರಲ್ಲಿ ಅಟಾನೋಮಪತಿ ಅಂತ ಹೇಳ್ತೀವಿ. ಅಟಾಮಿಕ್ ನರ್ವಸ್ ಸಿಸ್ಟಮ್ ಅಂತ ಇದೆ. ನರ್ವಸ್ ಸಿಸ್ಟಮ್ ಎಫೆಕ್ಟ್ ಆದಾಗ ಕೂಡ ಈ ರೀತಿಯ ಒಂದು ಸಿಂಪ್ಟಮ್ಸು, ಡೈಜೆಷನ್ ಸಿಂಪ್ಟಮ್ಸಲ್ಲಿ ಆಗುವಂಥದ್ದು. ಏನು, ಹೊಟ್ಟೆ ಉಬ್ಬರ ಆಗುವಂಥದ್ದು, ಡೈಜೆಷನ್ ಕರೆಕ್ಟ್ ಆಗಲ್ಲ, ಮತ್ತು ಪದೇ ತೆಗ್ ಬರುವಂಥದ್ದು, ಬ್ಲೋಟಿಂಗ್ ಸೆಷನ್, ಹೊಟ್ಟೆ ಉಬ್ಬರ, ಡೈಜೆಷನ್ ಸರಿಯಾಗಿ ಆಗಲ್ಲ, ಕಾನ್ಸ್ಟಿಪೇಷನ್ ಆಗೋ ಚಾನ್ಸ್ ಇದೆ, ಮಲಬದ್ಧತೆ, ಕಾನ್ಸ್ಟಿಪೇಷನ್ ಆಗೋ ಚಾನ್ಸ್ ಇರುತ್ತೆ. ಜೊತೆಗೆ ಡೈರಿಯಾ ಕೂಡ ಆಗ್ಬೋದು, ಉಲ್ಟಾ ಕೂಡ ಆಗ್ಬೋದು, ಡೈರಿಯಾ ಕೂಡ ಆಗುವಂಥ, ಎಕ್ಸೆಸಿವ್ ಆಗಿ ಡೈರಿಗೆ ಹೋಗುವಂಥದ್ದು, ಇವೆಲ್ಲ ಆಗುವಂಥ ಚಾನ್ಸ್ ಇರುತ್ತೆ. ಇದಕ್ಕೆ ನಾವು ಅಟಾನಮಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಡಯಾಬಿಟಿಸಲ್ಲಿ ಪ್ರೀ ಡಯಾಬಿಟಿಸ್ ಈ ಥರ ಎಫೆಕ್ಟ್ ಆದಾಗ ಕೂಡ ಈ ಥರ ಸಿಂಪ್ಟಮ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಗೊತ್ತಿದೆ, ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ಊಟ ತಿಂಡಿ ಸ್ಟ್ರಿಕ್ಟಾಗಿರಿ, ಹೈ ಪ್ರೋಟೀನ್ ಡಯಟು, ಜೊತೆಗೆ ಫೈಬರ್ ಡಯಟ್ ಇರುವಂಥದ್ದು, ಗ್ರೀನ್ ಲೀಫ್ ವೆಜಿಟೇಬಲ್ಸು, ಫ್ರೂಟ್ಸು ಅವನ್ನೆಲ್ಲ ಚೆನ್ನಾಗಿ ತೊಗೋಬೇಕಾಗತ್ತೆ. ಜೊತೆಗೆ ಊಟ ತಿಂಡಿ ಕಂಟ್ರೋಲ್ ಇಟ್ಕೊಂಡು ಒಳ್ಳೆ ಡಯಟ್ ತೊಗೊಂಡಾಗ ಈ ರೀತಿಯ ಸಿಂಪ್ಟಮ್ಸ್ ಕೂಡ ಅವಾಯ್ಡ್ ಮಾಡೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಗೆಳೆಯರೆ, ನಾನು ಆವಾಗಲೇ ಹೇಳ್ದಂಗೆ ಡಯಾಬಿಟಿಸ್ ಇಸ್ ಎ ಮಲ್ಟಿ ಸಿಸ್ಟಮಿಕ್ ಡಿಸಾರ್ಡರ್. ಎಷ್ಟೊಂದು ಸಿಸ್ಟಮ್ಸ್ ಎಫೆಕ್ಟ್ ಆಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಆಲ್ವೇಸ್ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲೇ ಅದನ್ನು ಡಯಾಗ್ನೋಸ್ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಬಿಡಿ. 8ನೇದು ಬಂದು
ಜನರಲೈಸ್ಡ್ ಮಯಾಲ್ಜಿಯಾ ಆ್ಯಂಡ್ ಬಾಡಿ ಪೇಯ್ನ್ಸು ಮತ್ತು ಆರ್ಥರಾಲಜಿ ಅಂತ ಪೇಯ್ನ್ಗಳು ಎಲ್ಲೋ ಬೇಗ ಜಾಯಿಂಟ್ಸ್ ಎಲ್ಲೋ ಇಲ್ಲಿ ಪೇಯ್ನು ಅನ್ನೋದು ಭುಜದಲ್ಲಿ ಪೇಯ್ನು ಅಂತ ಬೇಗ ಆಗಿ ಪೇಯ್ನ್ ಬರ್ತಿರುತ್ತೆ. ಮಯಾಲ್ಜಿಯಾ ಅಲ್ಲಿ ನೋವು ಇಲ್ಲಿ ನೋವು ಅಂತ ಹೇಳ್ತೀವಿ. ಈ ರೀತಿಯ ಸಿಂಪ್ಟಮ್ಸ್ ಕೂಡ ಪ್ರೀ ಡಯಾಬಿಟಿಕ್ ಬರೋ ಚಾನ್ಸ್ ಇರುತ್ತೆ ಗೆಳೆಯರೆ. ಸೊ ಹಾಗಾಗಿ ಈ ರೀತಿಯ ಒಂದು ವೇಗ್ ಸಿಂಪ್ಟಮ್ಸ್ ಅಲ್ಲಿ ನೋವು ಇಲ್ಲಿ ನೋವು ಅನ್ನೋದು ಅದು ಸುಸ್ತು ಇದು ಆ ರೀತಿ ಇದ್ದಾಗ ಕೂಡ ನೀವು ನೆಗ್ಲೆಕ್ಟ್ ಮಾಡ್ಬೋದು. ಒಂದ್ಸಲಿ ಯಾವುದಕ್ಕೂ ಡಯಾಬಿಟಿಸ್ ಚೆಕ್ ಮಾಡಿಸ್ಕೊಳ್ಳೋದೇ ಗೆಳೆಯರೆ. ಸೊ ಈ ರೀತಿಯ ಇಂಪಾರ್ಟೆಂಟ್ 8 ನಾನು ಪ್ರೀ ಡಯಾಬಿಟಿಕ್ ಇರುವಂಥವ್ರು ಯಾವ ರೀತಿ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ ಅಂತ ಹೇಳಿದ್ದೀನಿ. ಈ ವಿಡಿಯೋನ ತಪ್ಪದೇ ಪೂರ್ತಿ ನೋಡಿದ್ರೆ ಡಯಾಬಿಟಿಸ್ ಇರೋರಿಗೆ ಜೊತೆಗೆ ಅವರ ಮಕ್ಕಳಿಗೆ, ಈಗ ಅಪ್ಪ ಅಮ್ಮಂಗೆ ಡಯಾಬಿಟಿಸ್ ಇದ್ದರೆ ಮಕ್ಕಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಪ್ಪಂಗಿದ್ರೆ 30%, ಅಮ್ಮಂಗಿದ್ರೆ 60% ಬಂದ್ಬಿಡುತ್ತೆ. ಸೊ ಹಾಗೆ ಅಪ್ಪ ಅಮ್ಮಂಗೆ ಇತ್ತು ಅಥವಾ ಅಜ್ಜಿ ತಾತಂಗೆ ಇತ್ತು ಅಥವಾ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಅಕ್ಕ ತಂಗಿಗೆ ಅಂತ ನಿಮಗೂ ಬರೋ ಚಾನ್ಸ್ ಇದೆ. ಯಾಕಂದರೆ ಅದೇ ಜೀನ್ಸ್ ಅಲ್ವಾ, ವಂಶ ಪರಂಪರೆಗೆ ಬರುವಂಥದ್ದು ಇದು. ನಮ್ಮ ಫ್ರೆಂಡ್ ನನ್ನ ಪೇಷಂಟ್ ಎಲ್ಲ ರೇಗಿಸ್ತಾ ಇರ್ತೀನಿ, ವಂಶ ಪರಂಪರೆಗೆ ನಿಮ್ಗೆ ಆಸ್ತಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಈ ಡಯಾಬಿಟೀಸು BP ಬಂದೇ ಬರುತ್ತೆ ಅಂತ. ಸೊ ಹಾಗಾಗಿ ಈ ರೀತಿಯ ಪಾಸಿಟಿವ್ ಫ್ಯಾಮಿಲಿ ಹಿಸ್ಟ್ರಿ ಅವರೆಲ್ಲ ದಯವಿಟ್ಟು ಈ ವಿಡಿಯೋಗೆ ಫಾರ್ವರ್ಡ್ ಮಾಡಿ, ಎಲ್ಲರೂ ಈ ವಿಡಿಯೋನ ನೋಡಲಿ. ಬರೋಕ್ಕೆ ಮುಂಚೆ ಪ್ರೀ ಡಯಾಬಿಟಿಸ್ ಸ್ಟೇಜಲ್ಲೇ ಕಂಡುಹಿಡ್ಕೊಂಡು ಜಾಸ್ತಿ ಕಾಂಪ್ಲಿಕೇಶನ್ ಆಗ್ದಂಗೆ ಹೆಲ್ತಿಯಾಗಿರಿ ಅನ್ನೋದು ನನ್ನ ವಿಶಸ್ಸು. ಆಲ್ ದ ಬೆಸ್ಟ್ ಫಾರ್ ಯುವರ್ ಗುಡ್ ಹೆಲ್ತ್.